ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಆಶಾ ಕಾರ್ಯಕರ್ತೆಯರಿರ್ಬೋದು, ಬಿಸಿ ಊಟದ ಕಾರ್ಯಕರ್ತೆಯರಿರ್ಬೋದು, ಇವರಿಗೆ ಸರ್ಕಾರ ಕೊಟ್ಟಿರುವಂತಹ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸಿದೆ? ಭರವಸೆಗಳಾಗೆ ಉಳಿದಿದ್ಯಾ? ಇಲ್ಲ ಭರವಸೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಸರ್ಕಾರ ಈಡೇರಿಸಿದೆ? ಜೊತೆಗೆ ಕೊಟ್ಟಿರುವಂತಹ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಜನಗಳಿಗೆ ತಲುಪ್ತಾ ಇದೆ? ಬರೀ ಸುಳ್ಳು ಭರವಸೆಗಳನ್ನ ಸರ್ಕಾರ ಕೊಡ್ತಾ ಇದೆಯಾ? ಇಲ್ಲ ಕೊಟ್ಟಿರೋ ಭರವಸೆಗಳನ್ನ ಸರ್ಕಾರ ಈಡೇರಿಸ್ತಾ ಇದೆಯಾ? ಚುನಾವಣೆಗೂ ಮುನ್ನ ಕೊಟ್ಟಿರುವಂತಹ ಆಶ್ವಾಸನೆಗಳು ಎಷ್ಟರ ಮಟ್ಟಿಗೆ ಈಡೇರ್ತಾ ಇದೆ? ಒಂದು ರೀತಿಯಾಗಿ ಗ್ಯಾರಂಟಿಗಳು ಜನರಿಗೆ ಯಾವ ರೀತಿಯಾಗಿ ತಲುಪ್ತಾ ಇದೆ? ಗ್ಯಾರಂಟಿಗಳು ಇನ್ನು 1 ವರ್ಷ ಕೂಡ ಆಗಿಲ್ಲ, 1 ವರ್ಷ ಅಷ್ಟೇ ಆಗಿರೋದು ಗ್ಯಾರಂಟಿಗಳನ್ನ ಕೊಟ್ಟು. ಇನ್ನು 4 ವರ್ಷಗಳು ಜನರಿಗೆ ತಲುಪಬೇಕು. ಆದ್ರೆ ಈಗಲೇ ಕೂಡ ಏನು ಯೋಜನೆಗಳಿವೆ ಗ್ಯಾರಂಟಿಗಳಿಗೆ, ಶಕ್ತಿ ಯೋಜನೆಗಳಿರ್ಬೋದು ಅಥವಾ ಏನು ಯೋಜನೆಗಳಿವೆ ಅವು ಸರಿಯಾಗಿ ಜನಗಳಿಗೆ, ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತ ಎಷ್ಟೊಂದು ವಿಚಾರಗಳು ನಾವು ದಿನನಿತ್ಯ ಕೇಳ್ತಾ ಬಂದಿದೀವಿ. ಸೊ ಎಷ್ಟು ಮಟ್ಟಿಗೆ ಜನಗಳು ಸಿಗ್ತಾ ಇದೆ? ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತೆ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟಿರುವ ಭರವಸೆಗಳು ಎಷ್ಟರ ಮಟ್ಟಿಗೆ ಅದು ತಲುಪ್ತಾ ಇದೆ? ಎಲ್ರಿಗೂ ಕೂಡ ವೇತನವನ್ನ ಜಾಸ್ತಿ ಮಾಡ್ತೀವಿ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ರು ಚುನಾವಣೆಗೂ ಮುನ್ನ. ಅದು ಎಷ್ಟರ ಮಟ್ಟಿಗೆ ಈಡೇರಿದೆ? ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಅಷ್ಟು ಚರ್ಚೆಗಳನ್ನು ಕೂಡ ಇವತ್ತು ನಾವು ಮಾಡೋಣ. ನಮ್ಮ ಜೊತೆ ಕೂಡ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಏನು ರಾಜ್ಯ ಸರ್ಕಾರ ಏನೆಲ್ಲ ಒಂದು ಆಶ್ವಾಸನೆಗಳಿರ್ಬೋದು ಅಥವಾ ಒಂದು ಭರವಸೆಗಳಿರ್ಬೋದು ಅದನ್ನ ಕೊಟ್ಟಿದೆ, ಅದು ಎಷ್ಟರ ಮಟ್ಟಿಗೆ ಈಡೇರಿದೆ? ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಅಂಗನವಾಡಿ ಸಹಾಯಕಿಯರಿರ್ಬೋದು, ಆಶಾ ಕಾರ್ಯಕರ್ತೆಯರಿರ್ಬೋದು, ಬಿಸಿ ಊಟ ಅಡುಗೆ ಕಾರ್ಯಕರ್ತೆಯರಿರ್ಬೋದು, ಅವರೆಲ್ಲರಿಗೂ ಒಂದು ಭರವಸೆಯನ್ನ ಕೊಟ್ಟಿರುತ್ತೆ ಸರ್ಕಾರ. ಆದ್ರೆ ಆ ಭರವಸೆ ಯಾವುದು ಈಡೇರಿಲ್ಲ. ಏನು ಗೌರವಧನ ಇದೆ ಅದನ್ನ ಹೆಚ್ಚಿಗೆ ಮಾಡ್ತೀವಿ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 11,500 ರೂಪಾಯಿ ಏನ್ ಬರ್ತಾ ಇದೆ ಅದನ್ನ 15,000ಕ್ಕೆ ಏರಿಕೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅಂಗನವಾಡಿ ಸಹಾಯಕಿಯರಿಗೆ 7,500 ಇದ್ದಿದ್ದನ್ನ 10,000 ಮಾಡ್ತೀವಿ ಅಂತ ಹೇಳಿದ್ರು. ಆಶಾ ಕಾರ್ಯಕರ್ತೆಯರಿಗೆ 5,000 ಇದ್ದಿದ್ದನ್ನ 8,000 ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಬಿಸಿ ಊಟ ಅಡುಗೆ ಕಾರ್ಯಕರ್ತೆಯರಿಗೆ 3,700 ಇರೋದನ್ನ 5,000 ಮಾಡ್ತೀವಿ ಅಂತ ಕೂಡ ಭರವಸೆಗಳನ್ನ ಸರ್ಕಾರ ಕೊಟ್ಟಿತ್ತು. ಆದ್ರೆ ಕೊಟ್ಟಿರುವಂತಹ ಭರವಸೆಗಳು ಎಷ್ಟರ ಮಟ್ಟಿಗೆ ಈಡೇರ್ತಾ ಇದೆ? ಭರವಸೆಗಳಾಗೆ ಉಳಿದಿದ್ಯಾ? ಏನ್ ಮಾಡ್ತಾ ಇದೆ ಸರ್ಕಾರ? ಈಗ ಎಲ್ಲರ ಕೂಗು ಕೇಳ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ನೀವು ನೋಡಿದಿರಾ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಹಾಯಕಿಯರು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ನಮಗೆ ಕೊಟ್ಟಿರುವಂತಹ ಏನು ಭರವಸೆಗಳಿವೆ ಈಡೇರ್ಬೇಕು, ನಮ್ಗೆ ಏನು ಗೌರವಧನ ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳಿದರೆ ಅದನ್ನ ಕೊಡ್ಬೇಕು. ಚುನಾವಣೆಗೂ ಮುನ್ನ ಆಶ್ವಾಸನೆಗಳನ್ನ ಕೊಡ್ತಾರೆ, ಆದ್ರೆ ಚುನಾವಣೆ ಆದ್ಮೇಲೆ ಯಾಕೆ ಅವರದನ್ನ ಈಡೇರಿಸಲಿಕ್ಕೆ ಮುಂದಾಗ್ತಾ ಇಲ್ಲ? ಚುನಾವಣೆಗೂ ಮುನ್ನ ನೀಡಿರುವಂತಹ ಆಶ್ವಾಸಗಳನ್ನ ಸರ್ಕಾರ ಮರ್ತಿರ್ಬೋದು, ಆದ್ರೆ ಜನ ಮರ್ತಿಲ್ಲ. ಏನು ಗ್ಯಾರಂಟಿಗಳನ್ನ ಅಂತ ಕೊಟ್ಟಿದ್ದೀರಾ, ಗ್ಯಾರಂಟಿಗಳು ಕೂಡ ಸಂಪೂರ್ಣವಾಗಿ ಜನಗಳಿಗೆ ತಲುಪ್ತಾ ಇಲ್ಲ. ಎಷ್ಟು ಜನಕ್ಕೆ ಅಕ್ಕಿ ದುಡ್ಡು ತಲುಪ್ತಾ ಇದೆ? ಎಷ್ಟು ಜನಕ್ಕೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ? ಎಷ್ಟೋ ಜನ ನಮ್ಮ ಅಕೌಂಟಿಗೆ ದುಡ್ಡು ಬಂದಿಲ್ಲ, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಸ್ಟಾರ್ಟಿಂಗ್ 3 ತಿಂಗಳು ಮಾತ್ರ ಬಂತು, ಆಮೇಲೆ ನಮಗೆ ದುಡ್ಡೇ ಬರ್ತಾ ಇಲ್ಲ. ಈ ರೀತಿಯಾಗಿ ದಿನನಿತ್ಯ ಹಲವಾರು ಕಂಪ್ಲೇಂಟ್ಗಳು ಕೂಡ ಬರ್ತಾ ಇದೆ. ಹಾಗಾದ್ರೆ ಗ್ಯಾರಂಟಿಗಳು ಬರೀ ಗ್ಯಾರಂಟಿಗಳಾಗೆ ಉಳಿದಿದ್ಯಾ? ಯಾಕೆ ಜನಗಳಿಗೆ ತಲುಪ್ತಾ ಇಲ್ವಾ? ಇನ್ನು ಸರ್ಕಾರ 4 ವರ್ಷ ಪೂರೈಸಬೇಕಿದೆ. ಈಗಲೇ ಈ ರೀತಿಯಾಗಿ ಆದ್ರೆ ಮಹಿಳೆಯರು ಯಾವ ರೀತಿಯಾಗಿ ವರ್ತನೆಯನ್ನ ತೋಡ್ತಾರೆ? ಯಾಕೆ ಹಂಗಾದ್ರೆ ಅದು ಸುಳ್ಳು ಭರವಸೆಗಳ, ಸುಳ್ಳು ಗ್ಯಾರಂಟಿಗಳ? ಎಲ್ರೂ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ನಿಲ್ಲಲ್ಲ, ಗ್ಯಾರಂಟಿಗಳು ಸಿಕ್ಕೇ ಸಿಕ್ಕುತ್ತೆ, ಪ್ರತಿಯೊಬ್ಬರಿಗೂ ಫಲಾನುಭವಿಗಳಿಗೆ ಆ ಗ್ಯಾರಂಟಿ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಬಸ್ಸಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅಂದ್ರೆ ಫ್ರೀ ಆಗಿ ಓಡಾಡ್ತಾ ಇರ್ಬೋದು, ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಾ ಇರೋದೇನು ಅಂದ್ರೆ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅಕ್ಕಿ ಬದಲು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು, ಅದು ಸರಿಯಾಗಿ ತಲುಪ್ತಾ ಇಲ್ಲ. ಜೊತೆಗೆ ಏನು ಅವರಿಗೆ ದುಡ್ಡನ್ನ ತಿಂಗಳಿಗೆ 2,000 ರೂಪಾಯಿ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ರು, ಅದು ಎಷ್ಟು ಮಟ್ಟಿಗೆ ತಲುಪ್ತಾ ಇದೆ? ಇನ್ನು ಯುವ ನಿಧಿ ಯೋಜನೆ ಕೂಡ ಎಷ್ಟು ಮಟ್ಟಿಗೆ ತಲುಪ್ತಾ ಇದೆ? ಗೃಹಲಕ್ಷ್ಮಿ ಯೋಜನೆ ಎಷ್ಟು ಮಟ್ಟಿಗೆ ತಲುಪ್ತಾ ಇದೆ? ಇದೇ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇಲ್ಲಿ 2 ಪ್ರಮುಖ ವಿಚಾರಗಳನ್ನ ಇವತ್ತು ನಾವು ಮಾತನಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಒಂದು ಬಂದು ಗ್ಯಾರಂಟಿಗಳ ಬಗ್ಗೆ, ಮತ್ತೊಂದು ಬಂದು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಹಾಯಕಿಯರು ಏನಿದ್ದಾರೆ ಅವರಿಗೂ ಕೂಡ ಸರಿಯಾದ ನಿಟ್ಟಿನಲ್ಲಿ ಅವರು ಗೌರವಧನ ಇರ್ಬೋದು, ಫೆಸಿಲಿಟೀಸ್ ಏನು ಸಿಗ್ತಾ ಇಲ್ಲ. ಇದನ್ನ ಅವರು ಧ್ವನಿಯಾಗಿ ಇಟ್ಕೊಂಡು ಪ್ರತಿಭಟನೆಯನ್ನ ಸಾಕಷ್ಟು ಬಾರಿ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಯಾವುದು ಕೂಡ ಅವರಿಗೆ ಬಂದು ತಲುಪ್ತಾ ಇಲ್ಲ. ನಮ್ಗೆ ಬರೀ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದೆ ಸರ್ಕಾರ, ಯಾವುದನ್ನು ಈಡೇರಿಸ್ತಾ ಇಲ್ಲ. ಯಾಕೆ ಸುಳ್ಳು ಭರವಸೆಗಳನ್ನ ಕೊಡ್ಬೇಕು, ಯಾಕೆ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ಬೇಕು ಅನ್ನೋದೇ ಈಗ ಎಲ್ಲರ ಒಂದು ಅಂಗನವಾಡಿ ಕಾರ್ಯಕರ್ತೆಯರ
ವಲಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಅವರು ಕೂಡ ಒಂದು ರೀತಿಯಾಗಿ ನೋವನ್ನ ವ್ಯಕ್ತಪಡಿಸ್ತಾರೆ. ಸರ್ಕಾರ ಯಾಕೆ ನಮ್ ಜೊತೆ ಈ ತರ ಆಟ ಆಡ್ತಾ ಇದೆ, ಸರ್ಕಾರ ಯಾಕೆ ನಮ್ಗೆ ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ, ಎಲ್ಲರ ವಿಚಾರದಲ್ಲಿ ಮಾಡುತ್ತೆ ಆದ್ರೆ ನಮ್ಮನ್ನ ಯಾಕೆ ಈ ರೀತಿ ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನೋದನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತೆಯರಿರ್ಬೋದು, ಬಿಸಿ ಊಟ ಕಾರ್ಯಕರ್ತೆಯರಿರ್ಬೋದು, ಎಲ್ರಿಗೂ ಕೂಡ ಓಟ್ ಹಾಕೊಳ್ಳಿಕ್ ಮುಂಚೆ ಒಂದು ರೀತಿಯಾಗಿ ಭರವಸೆಗಳನ್ನ ಕೊಟ್ಟಿದ್ರೆ ಓಟ್ ಹಾಕದ ಮೇಲೆ ಯಾರು ನಮ್ ಕಡೆ ಗಮನ ಕೂಡ ಹರಿಸ್ತಾ ಇಲ್ಲ. ಯಾಕೆ? ಆಶ್ವಾಸನೆಗಳಾಗೆ ಉಳಿಬೇಕಾ ಅಥವಾ ಕೊಟ್ಟಿರುವಂತಹ ಭರವಸೆಗಳಾಗೆ ಉಳಿಬೇಕಾ? ಇನ್ನು ಗ್ಯಾರಂಟಿಗಳು ಕೂಡ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ, ಅವು ಕೂಡ ಗ್ಯಾರಂಟಿಗಳಾಗೆ ಉಳಿಬೇಕಾ? ಎಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆಲ್ಲಾ ಸಂಬಂಧಪಟ್ಟಂತೆ ಒಂದಷ್ಟು ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ. ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ. ಏನು ಮೊದಲನೇದಾಗಿ ನಮ್ಮ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ಮೋಹನ್ ಅವರು ಬಿಜೆಪಿ ವಕ್ತಾರರು ಜಾಯಿನ್ ಆಗಿದ್ದಾರೆ. ಸೊ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಏನೋ ಜೊತೆಗೆ ಸಂಧ್ಯಾ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಸಲಹೆಗಾರರಾದಂತಹ ಸಂಧ್ಯಾ ಅವರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೋಹನ್ ಸರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆಮ್ಮ. ಸರ್, ಫಸ್ಟ್ ನಾನು ನಿಮ್ಮನ್ನೇ ಕೇಳ್ತೀನಿ ಸರ್. ಗ್ಯಾರಂಟಿಗಳ ಬಗ್ಗೆ ನಿಮಗೆ ಗೊತ್ತಿದೆ, ಜೊತೆಗೆ ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತೆಯರಿರ್ಬೋದು, ಬಿಸಿ ಊಟ ಕಾರ್ಯಕರ್ತೆಯರಿರ್ಬೋದು, ಇಷ್ಟು ಜನಕ್ಕೂ ಕೂಡ ಆಶ್ವಾಸನೆಗಳನ್ನ ಸರ್ಕಾರ ಕೊಟ್ಟಿತ್ತು, ಆದ್ರೆ ಯಾವುದು ಕೂಡ ಈಡೇರ್ತಾ ಇಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಗ್ಯಾರಂಟಿ ಇಲ್ಲದ ಘೋಷಣೆ ಮಾಡಿದಂತ ಇವರ ಯೋಜನೆಗಳಿಗೆ ಯಾವುದೇ ಗ್ಯಾರಂಟಿಗಳಿಲ್ಲ. ಇದನ್ನ ಈಗಾಗ್ಲೇನೆ ನಾವು ನೋಡಿದೀವಿ. ಮೊದಲು ಪ್ರಾರಂಭದಲ್ಲಿ ಏನು ಬಸ್ದು ಒಂದು ಮಾಡಿದ್ರು, ಮಹಿಳೆಯರಿಗೆ ಉಚಿತ ಬಸ್ ಅಂತ. ಹೌದು ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರ್, ಸ್ವಲ್ಪ ನಿಮ್ಮ ಫೋನ್ ದೂರ ಇಟ್ಟು ಮಾತಾಡ್ಬೋದಾ? ಯಾಕೆಂದ್ರೆ ನಿಮ್ಮ ಮುಖ ನಮಗೆ ಕಾಣಿಸ್ತಾ ಇಲ್ಲ. ಸರ್, ಹೀಗೆ ಮಾತಾಡಿ ಸರ್. ಓಕೆ. ಗ್ಯಾರಂಟಿ ಇಲ್ಲದವರು ಘೋಷಣೆ ಮಾಡಿರ್ತಕ್ಕಂಥ ಈ ಸರ್ಕಾರ ಗ್ಯಾರಂಟಿಗಳನ್ನ ಜನಗಳಿಗೆ ಆಸೆ ಮೂಡಿಸಿ ಉಚಿತವಾಗಿ ಓಟ್ ತಗೊಂಡ್ರೆ ಹೊತ್ತು ಜನಗಳಿಗೆ ಉಚಿತವಾಗಿ ಕೊಡೋದ್ರಲ್ಲಿ ವಿಫಲವಾಗಿದೆ ಅನ್ನೋದು ಈ ಒಂದು ವರ್ಷದಲ್ಲಿ ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಾಗಿದೆ. ಸ್ತ್ರೀಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿದ್ರು, ಸಾಕಷ್ಟು ಬಸ್ಗಳನ್ನ ಕೊಡ್ದೇನೆ ಜನಗಳು ಹೊಡೆದಾಡಿರೋದು, ಸ್ತ್ರೀಯರು ಮಹಿಳೆಯರು ಹೊಡೆದಾಡಿರೋದನ್ನ ನಾವು ನೋಡಿದೀವಿ. ಮಹಿಳೆಯರು ಬಸ್ನಲ್ಲಿ ಹೋಗ್ಬೇಕು ಉಚಿತ ಅಂತ ಘೋಷಣೆ ಮಾಡಿದ್ಮೇಲೆ ಅದಕ್ಕೆ ತಕ್ಕಷ್ಟು ಬಸ್ಗಳನ್ನ ಕೊಡ್ಬೇಕಾಗಿತ್ತು, ಅದನ್ನು ವಿಫಲರಾದ್ರು. ಆಮೇಲೆ ಧನಲಕ್ಷ್ಮಿ ಅಂತ, ಗೃಹಲಕ್ಷ್ಮಿ ಅಂತ ಏನ್ ಯೋಜನೆ ಮಾಡಿದ್ರು, 2,000 ರೂಪಾಯಿ ಕೊಡ್ತೀವಿ ಅಂತ, ಕೇವಲ 6 ತಿಂಗಳು ಕೊಟ್ಟರು. ಈಗ ಕಳೆದ 2 ತಿಂಗಳಿಂದ ಒಬ್ಬ ಗೃಹಿಣಿಗೂ ಸಹ ಇದುವರೆಗೂ ದುಡ್ಡು ಬಂದಿಲ್ಲ. ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಇವಾಗ ಕೊಟ್ಟಿದ್ದಾರೆ, ಈ ತಿಂಗಳು 15ನೇ ತಾರೀಕು ಈ ತಿಂಗಳು ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. 15 ದಾಟಿ 18ನೇ ತಾರೀಕು ಬಂದಿದೆ. ಇನ್ನೂ ಸಹ ಅವರಿಗೆ ಹಣ ಕೊಡೋದ್ರಲ್ಲಿ ವಿಫಲವಾಗಿದೆ. ಇನ್ನು ಉಚಿತ ಅನ್ನ ಭಾಗ್ಯ ಅಂತ ಹೇಳಿದ್ರು, BPL ಕಾರ್ಡ್ಗೆ ಕೊಡ್ಬೇಕಾದಂತ ಅಕ್ಕಿ ಕೊಣ ಅರ್ಧದಷ್ಟು ಕೊಟ್ಟು ಅರ್ಧದಷ್ಟನ್ನ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಬರೋದನ್ನು ಸಹ ಹಣಗಳು ಈಗಾಗಲೇ ಬರ್ತಾ ಇಲ್ಲ. ಮತ್ತೆ APL ಕಾರ್ಡ್ಗೆ ಮುಂಚೆ ಅಕ್ಕಿ ಕೊಡ್ತಾ ಇದ್ರು, APL ಕಾರ್ಡ್ಗೆ ಕೊಡ್ತಿದ್ದಂತ ಅಕ್ಕಿನ ಸಂಪೂರ್ಣವಾಗಿ ನಿಲ್ಸಬಿಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ APL ಕಾರ್ಡ್ನವ್ರಿಗೆ ಅಕ್ಕಿನೇ ಬರ್ತಿಲ್ಲ. BPL ನವ್ರಿಗೆ ಕೊಟ್ಟಂಗೆನೆ ಮಧ್ಯಮ ವರ್ಗದ ಜನ BPL ಇಲ್ಲಿಂದ ಮೇಲಿರ್ತಕ್ಕಂಥ APL ನವ್ರಿಗೂ ಸಹ ಅಕ್ಕಿ ಇಷ್ಟು ದಿನ 15 ರೂಪಾಯಿ ಕೊಟ್ಟು ತಗೋತಿದ್ರು. ಕಳೆದ 6 ತಿಂಗಳಿಂದ 1 kg ಅಕ್ಕಿನೂ ಸಹ APL ಅವ್ರು ಕೊಟ್ಟೆ. ನಮ್ಗಂತೂ ಸಾಕಷ್ಟು ಜನ ಬಂದು ದೂರಿದ್ದಾರೆ, ಸರ್ ನಮಗೆ ಅದರಲ್ಲಿ ಹಣ ಅಕ್ಕಿ ಬರ್ಬೇಕಿತ್ತು, ಅಕ್ಕಿ ಬರ್ತಿಲ್ಲ, ನಮಗೆ ಕೊಡ್ಬೇಕಿತ್ತು ಅಂತ. ಅದನ್ನು ಸಹ ಯೋಜನೆ ಆಗಿದೆ. ಈಗ ಇನ್ನು ಅಂಗನವಾಡಿ ಮತ್ತು ಈ ಆಶಾ ಕಾರ್ಯಕರ್ತರಿಗೆ ಸಂಬಳ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದು, ಪಾಪ ಅವರು ಪ್ರತಿನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಒಂದು ವ್ಯವಸ್ಥೆಗೆ ಬಂದಿದೆ. ಹೀಗೆ ಅವರು ದಿಕ್ಕು ದಶೆ ಇಲ್ಲದೆ ಇರುವಂತ ಒಂದು ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಈ ಸರ್ಕಾರ. ಮತ್ತೆ ಇವರು ನಾವು ನೋಡ್ತಾ ಇದೀವಿ, SC ST ಗಳಿಗೆ ಬಳಕೆ ಆಗಬೇಕಾಗಿದ್ದಂತ ವಾಲ್ಮೀಕಿ ನಿಗಮದಲ್ಲಿ ಹಣನ ಇವ್ರು ನುಂಗಿದ್ರು, ಜನಗಳಿಗೆ ಕೊಡ್ಬೇಕಾದ್ದನ್ನ ಇವ್ರು ನುಂಗಿದ್ದಾರೆ. ಇದಕ್ಕೆ ಈಗಾಗಲೇ ಅವರು ಮಂತ್ರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಅಧ್ಯಕ್ಷರನ್ನ ನಾಳೆ ಮತ್ತೆ ಅರೆಸ್ಟ್ ಮಾಡೋರಿದ್ದಾರೆ, ಅವರು ರಾಜೀನಾಮೆ ಕೊಟ್ಟಾಯ್ತು ST ನಿಗಮದ ಅಧ್ಯಕ್ಷರು. ಮೂಡಾದಲ್ಲಿ 5,000 ಸೈಟ್ಗಳಷ್ಟು ಅವ್ಯವಹಾರ ಮಾಡಿರೋದು ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗಿದೆ. ಅದ್ರ ಬಗ್ಗೆ ಮೂಡಾನ ಸೀಜ್ ಮಾಡಿ ಅದರಲ್ಲಿದ್ದಂತ ಎಲ್ಲ ದಾಖಲೆಗಳನ್ನ ಸರ್ಕಾರನೇ ತಗೊಂಡು ಹೋಗಿದೆ ಅಂತ ಹೇಳ್ತಿದ್ದಾರೆ ಹೊರತು ಅದ್ರ ಬಗ್ಗೆನೂ ಕ್ರಮ ಆಗಿಲ್ಲ. ಇವ್ರು ಲೂಟಿ ಮಾಡ್ತಿದ್ದಾರೆ ಹೊರತು ಜನಗಳಿಗೆ ತಲುಪಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.
ಓಕೆ ಓಕೆ ಸರ್. ಇನ್ನು ಸಂಜೆ ಮ್ಯಾಮ್, ಈಗಾಗ್ಲೇ ಗೊತ್ತಿದೆ, ಆಶಾ ಕಾರ್ಯಕರ್ತೆಯರಿಗೆ ನಾನ್ ಫಸ್ಟ್ ನಿಮಗೆ ಕೇಳ್ಬೇಕಾಗಿರೋದು, ಚುನಾವಣೆಗೂ ಮುನ್ನ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರ ಏನೆಲ್ಲ ಭರವಸೆಗಳನ್ನ ಅಥವಾ ಆಶ್ವಾಸನೆಗಳನ್ನ ಕೊಟ್ಟಿತ್ತು? ಅದೇ ಚುನಾವಣೆಗೂ ಮುಂಚೆ ಒಂದು ರಾಜ್ಯ ಮಟ್ಟದ ಪ್ರತಿಭಟನೆ ಬೆಂಗಳೂರಲ್ಲಿ ನಡೀತು. 2ನೇ ದಿನ ಆ ಪ್ರತಿಭಟನೆ ಆಗ್ತಿದ್ದಂಗೆ ಏನು ನಿಮ್ಮ ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಭರವಸೆ ನೀಡಿತ್ತು. ಮುಖ್ಯವಾಗಿ ಏನು RCH ಪೋರ್ಟಲ್ ಅಂತ ಇದೆ, ಆಶಾ ಕಾರ್ಯಕರ್ತೆಯರಿಗೆ ಅವರು ಕೆಲಸ ಮಾಡ್ತಿದ್ದಂಗೆ, ಅಂದ್ರೆ ಅದೊಂದು ಪೀಸ್ ವರ್ಕ್ಗಳ ರೀತಿಯಲ್ಲಿ, ಅಂದ್ರೆ ಅವರು ಏನು 40 ಐಟಮ್ ಏನೇನು ಕೆಲಸ ಮಾಡ್ತಾರೆ, ಹಾಗೆ ಹಿಂದೆ ಫಿಕ್ಸೆಡ್ ಅಮೌಂಟ್ ಅದು 5,000 ಏನ್ ಬರ್ತಾ ಇದೆ, ಅದ್ರ ಬದಲಾಗಿ ಅವ್ರದ್ದೇನ್ ಈ ರೀತಿ ಕೆಲಸಗಳಿದೆ, ಅದಕ್ಕೆ ಏನ್ ಅವರು ಅಮೌಂಟ್ ಕೊಡ್ಬೇಕಾಗಿದೆ ಅದು ಒಂದು RCH ಪೋರ್ಟಲ್ ಅಂತ ಹೇಳುವ ಸಾಫ್ಟ್ವೇರ್ ಅಲ್ಲಿ ಫೀಡ್ ಆಗ್ಬೇಕು. ಇವ್ರು ಕೆಲಸ ಮಾಡಿರೋದೆಲ್ಲವೂ ಕೂಡ ಅದ್ರ ಆಧಾರದ ಮೇಲೆ ದುಡ್ಡು ಬರುತ್ತೆ. ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ, ಈ RCH ಪೋರ್ಟಲ್ ಅನ್ನು ಇವರಿಗೆ ಕೊಡುವ ದುಡ್ಡಿಗೆ ಜೋಡಿಸಿರೋದ್ರಿಂದ ಅದರಲ್ಲಿ ಸುಮಾರು ನಷ್ಟ ಆಗ್ತಾ ಇದೆ. ಅದಕ್ಕೆ ನಾವು ಕೇಳ್ತಾ ಇರೋದು, ಆ RCH ಪೋರ್ಟಲ್ ಅನ್ನು ಆಶಾ ಕಾರ್ಯಕರ್ತೆಯರಿಗೆ ಕೊಡುವಂತ ಗೌರವಧನಕ್ಕೆ ಜೋಡಿಸ್ಬೇಡಿ, ಇದರಿಂದ ಸಮಸ್ಯೆ ಆಗ್ತಾ ಇದೆ. ಬದಲಾಗಿ ನೀವು 15,000 ನಿಗದಿಗೊಳಿಸಿ, ಆಶಾ ಕಾರ್ಯಕರ್ತೆಯರಿಗೆ ಗೌರವಧನವನ್ನು 15,000ಕ್ಕೆ ನಿಗದಿಗೊಳಿಸಿ ಅಂತ ನಾವು ಒತ್ತಾಯಿಸಿರೋದು. ಇದಕ್ಕೆ ಸಂಬಂಧಿಸಿ ಮಾತುಕತೆ ಇದು ಆಗ್ಬೇಕಾಗಿದೆ. ಹಾಗೆ ಇನ್ನೂ ಅನೇಕ ಸಮಸ್ಯೆಗಳು ಏನಿದೆ ಅಂದ್ರೆ, ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸ್ಬೇಕು. ಅವರು ಏನು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಟ್ಟ ಕಡೆಯ ಕೆಲಸ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತೆಯರದ್ದು, ಅವರನ್ನು ತಗೊಂಡಿರೋದು 2 ಗಂಟೆಗಳ ಕಾಲ ಅಂತ ಇದ್ದದ್ದು. ಆದ್ರೆ ಇವಾಗ ಅವರಿಗೆ ದಿನದ ಪೂರ್ತಿ ಕೆಲಸ ಅಂತ ಹೇಳುವ ಸಮಸ್ಯೆ ಆಗಿದೆ. ಆಮೇಲೆ ಅನೇಕ ಸರ್ವೆಗಳನ್ನು ಹಾಕ್ತಾರೆ, ಇವರದ್ದಲ್ಲದ ಕೆಲಸಗಳನ್ನು ಇವರಿಗೆ ನೀಡ್ತಾರೆ. ನೀವು ಗಮನಿಸಿರ್ಬೋದು, ಗ್ಯಾರಂಟಿಗೆ ಸಂಬಂಧಿಸಿದ ಸರ್ವೆನೂ ಕೂಡ ಇವ್ರಿಗೆ ಮಾಡಿಸಿದ್ರು, ಎಲೆಕ್ಷನ್ಗೆ ಸಂಬಂಧಿಸಿ ಕೆಲಸನೂ ಮಾಡಿಸಿದ್ರು. ಆದ್ರೆ ಇದಕ್ಕೆ ಯಾವ್ದಕ್ಕೂ ಕೂಡ ಅವ್ರೇನು ಅದಕ್ಕೆ ಇನ್ಸೆಂಟಿವ್ ಅಂತ ಹೇಳ್ತಾರೆ, ಅದು ಇದುವರೆಗೂ ಕೂಡ ಕೊಟ್ಟಿಲ್ಲ. ಅಂದ್ರೆ ಪ್ರೋತ್ಸಾಹಧನ ಯಾವ್ದಕ್ಕೂ ಕೂಡ ಇದುವರೆಗೂ ಕೂಡ ಬಂದಿಲ್ಲ. ಇವರದ್ದಲ್ಲದ ಕೆಲಸಗಳನ್ನ ಅವ್ರ ಬಳಿ ಮಾಡಿಸ್ಬಾರ್ದು, ಇಲಾಖೆಗೆ ಸಂಬಂಧಿಸಿದ ಕೆಲಸ ಮಾತ್ರ ಮಾಡಿಸ್ಬೇಕು, ಹಾಗೆ ಮಾಡಿದ್ದಕ್ಕೆ ತಕ್ಕಂತೆ ಗೌರವಧನ ಕೊಡ್ಬೇಕು, ಇದು ನಮ್ಮ ಬೇಡಿಕೆಯಾಗಿರುತ್ತೆ. ಓಕೆ ಮೋಹನ್ ಸರ್, ಕೇಳಿಸ್ಕೊಂಡ್ರಿ ಸಂಧ್ಯಾ ಅವ್ರು ಏನೆಲ್ಲ ಹೇಳಿದ್ರು ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಬರೀ ಭರವಸೆಗಳನ್ನ ಕೊಡ್ತಾ ಇದೆ ಸರ್ಕಾರ, ಯಾವುದನ್ನು ಕೂಡ ಈಡೇರಿಸ್ತಾ ಇಲ್ಲ. ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ, ಅದ್ರಲ್ಲೂ ಮೇನ್ ಏನು ಅಂದ್ರೆ ಆಶಾ ಕಾರ್ಯಕರ್ತೆಯರ ವಿಚಾರ ಎಷ್ಟೋ ತಿಂಗಳುಗಳಿಂದ ಪಾಪ ಚರ್ಚೆ ಆಗ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೊಂದು ವ್ಯವಸ್ಥೆಯನ್ನ, ಇದಕ್ಕೊಂದು ಪರಿಹಾರವನ್ನ ಸರ್ಕಾರ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಸರ್, ಇವಾಗ ಕೇಳಿಸ್ತಾ ಇದೆ, ಹೇಳಿ ಸರ್. ಸ್ವಲ್ಪ ಮೊಬೈಲ್ ನ ದೂರ ಇಟ್ಟು ಮಾತಾಡಿ ಸರ್. ಅರ್ಧ ಜನಸಕ್ಕಂತ ಮಹಿಳೆಯರು ಮತ್ತು ಮಕ್ಕಳರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತ ಜವಾಬ್ದಾರಿನ ಹೊಂದಿರತಕ್ಕಂತ ಆಶಾ ಕಾರ್ಯಕರ್ತ ಸರ್, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ನೀವು ಒಂದು ಜಾಗದಲ್ಲಿ ನಿಂತು ಮಾತಾಡಿದ್ರೆ ಒಳ್ಳೇದ್ ಅನ್ಸುತ್ತೆ ಸರ್, ಯಾಕೆ ಅಂದ್ರೆ ನೆಟ್ವರ್ಕ್ ಕಟ್ ಆಗ್ತಾ ಇದೆ. ಸರ್, ಈಗ ನೋಡಿ, ಈಗ ಕೇಳಿಸ್ತಾ ಇದೆಯಾ? ಹಾ ಸರ್, ಹೇಳಿ ಸರ್. ಕೇಳಿಸ್ತಾ ಇದೆಯಾ? ಹಾ ಸರ್. ಅದೇ ಸಮಾಜದ ಸಂಖ್ಯೆ, ಸಮಾಜದ ಇರ್ತಕ್ಕಂತ ಮತ್ತು ಮಕ್ಕಳನ್ನ ಹೊಂದಿರ್ತ ಯೋಗಕ್ಷೇಮವನ್ನು ನೋಡ್ಕೊಳ್ಳುವಂತ ಕೆಲಸವನ್ನು, ಪುಣ್ಯದ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಗೌರವವನ್ನು ಕೊಡೋದಷ್ಟಲ್ದೇನೆ ಅವರಿಗೆ ಬರೀ ಗೌರವ ಧನವನ್ನು ಕೊಡ್ತಾ ಇದೆ. ಬರೀ ಗೌರವ ಧನ ಸಾಲದು ಅವರಿಗೆ. ಇವ್ರು ಸಂಧ್ಯಾ ಮೇಡಮ್ ಹೇಳ್ದಂಗೆನೆ ಅವರಿಗೆ ನಿಗದಿತ ಸಂಬಳವನ್ನು ಫಿಕ್ಸ್ ಮಾಡಿ ಅವರಿಗೆ, ಯಾಕೆಂದ್ರೆ ದಿನನಿತ್ಯ ಸಮಾಜ ಬದಲಾಗ್ತಾ ಇದೆ, ಮತ್ತೆ ದಿನದ ಅವಶ್ಯಕತೆಗಳು ಬದಲಾಗ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಇವರಿಗೆ 15 ವರ್ಷದಿಂದ ಫಿಕ್ಸ್ ಮಾಡಿದಂತ ಒಂದು ಗೌರವ ಧನ ಇವತ್ತಿಗೂ ನಡೀತಾ ಇದೆ. ಅದನ್ನ ಹೆಚ್ಚು ಮಾಡಿ ಅಂತ ಅವರು ಬಹಳ ನ್ಯಾಯಯುತವಾಗಿ ಕೇಳ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಹಾಗಾಗಿ ಆದ್ರೆ ಈ ಸರ್ಕಾರ ಯಾವುದನ್ನೂ ಗಮನಿಸದೆ ಹಿಂದೆ ಊಳಿಗೆ ಪದ್ಧತಿ ಇದ್ದಂಗೆ 2 ಮಾತ್ರ ಕೊಡುವಷ್ಟು ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು ಖಂಡನೀಯ. ಮತ್ತು ಅವರ ಆಸೆಗಳನ್ನ ಈಡೇರಿಸೋದ್ರಲ್ಲಿ ಸರ್ಕಾರ ಖಂಡಿತವಾಗೂ ಕನಿಷ್ಠ ತೋರಿಸ್ಬೇಕು.
ಅದನ್ನು ತೋರಿಸ್ದೇನೆ ಬರೀ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹಿರಣ್ಣಯ್ಯನವರು ನಾಟಕದಲ್ಲಿ ಹೇಳ್ದಂಗೆನೆ ನಾಟಕವನ್ನ ಆಡ್ಕೊಂಡ್ ಬರ್ತಾ ಇದ್ದಾರೆ ಹೊರತು ಯಾವುದೇ ಕಾರ್ಯಕರ್ತನ ಮಾಡದಿರೋದನ್ನ ಈ ಆಶಾ ಕಾರ್ಯಕರ್ತರು ಖಂಡಿಸಿ. ಈಗಾಗಲೇ ಕಳೆದ ವರ್ಷ ನನಗೆ ಜ್ಞಾಪಕ ಇದ್ದಂಗೆ ಫ್ರೀಡಂ ಪಾರ್ಕ್ ನಲ್ಲಿ ಆಶಾ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಮಾಡಿ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲವನ್ನು 3 ತಿಂಗಳಲ್ಲಿ ಭರವಸೆನ ಈಡೇರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಅದು ಕಳೆದ 6 ತಿಂಗಳಾಗಿದೆ. ಇದುವರೆಗೂ ಸಹ ಅವರ ಬಗ್ಗೆ ಕನಿಷ್ಠ ಕಣ್ಣೆತ್ತು ಸಹ ನೋಡಿಲ್ದೇ ಇರೋದು ಬಹಳ ನಿಜಕ್ಕೂ ನಿಕೃಷ್ಟವಾಗಿ ಕಾಣ್ತಾ ಇದೆ ಆಶಾ ಕಾರ್ಯಕರ್ತರನ್ನ. ಅವ್ರು ಏನೇನ್ ಕೇಳಿದಾರೆ ಆ ಸಂಧ್ಯಾ ಮೇಡಮ್ ಆಶಾ ಕಾರ್ಯಕರ್ತರ ಪರವಾಗಿ ಅದಷ್ಟು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸ್ಕೊಡ್ಬೇಕು ಈಗಲಾದ್ರೂ ಅಂತ ನಾನು ಒತ್ತಾಯಿಸ್ತೀನಿ. ಓಕೆ, ಇನ್ನು ಸಂಧ್ಯಾ ಮ್ಯಾಮ್, ಈಗ ನಾನು ನೀವಾಗ್ಲೇ ಹೇಳಿದ್ರಿ ಏನು ಭರವಸೆಗಳು ಕೊಟ್ಟಿದ್ದೀರಾ, ಬರೀ ಭರವಸೆಗಳಾಗಿದೆ ಅಂತ. ಆದ್ರೆ ಕೊಟ್ಟಿರುವಂತ ಆಶ್ವಾಸನೆಗಳು ಎಷ್ಟರ ಮಟ್ಟಿಗೆ ನಿಮ್ಗೆ ಏನಾದ್ರೂ ಈಡೇರಿದ್ಯಾ, ಇಲ್ಲ ಕೊಟ್ಟಿರೋ ಆಶ್ವಾಸನೆಗಳಲ್ಲಿ ಒಂದು ಕೂಡ ಈಡೇರಿಲ್ವಾ ಅಂತ? ಈಗ ನಾವು ಕೇಳಿರೋದು RCH ಪೋರ್ಟಲ್ ಇಂದ ಹೊರಗ್ ಬರ್ಬೇಕು ಅವ್ರಿಗೆ ಕೊಡುವಂತ ಗೌರವಧನದ ಇದ್ರಲ್ಲಿ ಅಂತ ಹೇಳಿ. ಅದ್ರಲ್ಲಿ ಇವಾಗ 2,000 ಅಂದ್ರೆ ಅವರಿಗೆ 8 ರೊಟೀನ್ ಆಕ್ಟಿವಿಟೀಸ್ ಏನು ಮಾಡ್ತಾರೆ ಅದಕ್ಕೆ ಸಂಬಂಧಿಸಿ 2,000 ಒಂದು ಏನ್ ಅವರಿಗೆ ಕೊಡ್ತಾರೆ ಅದನ್ನು ಮಾತ್ರ ಇವಾಗ RCH ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡದೇ ಇದ್ರೂ ಕೂಡ ಕೊಡಬಹುದು ಅಂತ ಆಗಿದೆ. ಅದು ಆ ಪ್ರತಿಭಟನೆಯ ನಂತರ ಇದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆದ್ರೆ ನಾವ್ ಕೇಳ್ತಾ ಇರೋದು ಅವ್ರಿಗೆ 15,000 ಅಂತ ನಿಗದಿಗೊಳಿಸಿ, ಆಮೇಲೆ ಈ RCH ಪೋರ್ಟಲ್ ನ ವ್ಯವಹಾರನೇ ಬೇಡ, ಇವರಿಗೆ ಗೌರವಧನ ಕೊಡುವ ಇದರಲ್ಲಿ ಅದರಲ್ಲಿ ಅದನ್ನ ಲಿಂಕ್ ಮಾಡಬೇಡಿ. ಇದೊಂದು ಆಶಾ ಸಾಫ್ಟ್, ಇದು RCH ಪೋರ್ಟಲ್ ಅಂತ ಹೇಳೋದು ಒಂದು ಆಶಾ ಸಾಫ್ಟ್ ಇದು. ಆದ್ರಿಂದ ಇದನ್ನ ಲಿಂಕ್ ಮಾಡಬೇಡಿ ಅಂತ ನಾವು ಕೇಳ್ತಾ ಇದೀವಿ. ಅವ್ರಿಗೆ ಏನ್ ಕೆಲಸ ಇದೆ ಅದಕ್ಕೆ ತಕ್ಕಂಗೆ ಕೊಡಿ, 15,000 ಕೊಡಿ ಅಂತ ಕೇಳ್ತಾ ಇದ್ದೀವಿ. ಓಕೆ ಸಂಧ್ಯಾ ಮೇಡಮ್, ಒಟ್ಟಾಗಿ ಎಷ್ಟು ಜನ ಆಶಾ ಕಾರ್ಯಕರ್ತೆಯರಿದ್ದಾರೆ ಒಟ್ಟಿಗೆ? ಒಟ್ಟಾರೆ ಕರ್ನಾಟಕದಲ್ಲಿ ಒಂದು 42,000 ಆಶಾ ಕಾರ್ಯಕರ್ತೆಯರಿದ್ದಾರೆ. ಓಕೆ, 42,000 ಆಶಾ ಕಾರ್ಯಕರ್ತರಿಗೂ ಕೂಡ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ. ಅಂದ್ರೆ ಇದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇದೆ. ಎಷ್ಟೋ ಆಶಾ ಕಾರ್ಯಕರ್ತೆಯರಿಗೆ 0 ಅಮೌಂಟ್ ಬರೋದು ಇದೆ. 5,000 ಅವರಿಗೆ ಫಿಕ್ಸೆಡ್ ಅಮೌಂಟ್ ಅಂತ ಏನಿದೆ ಅದು ಬರ್ತಾ ಇದೆ. ಅದರಲ್ಲೂ ಬೆರಳೆಣಿಕೆಯಲ್ಲಿ ಹಂಗೆ ಅದು ಬರದೇ ಇರೋದು ಕೂಡ ಕೆಲವೆಲ್ಲ ಜಿಲ್ಲೆಗಳಲ್ಲಿ ಇದೆ. ಆದ್ರೆ ಇವರು ಏನು ಈ ಪ್ರೋತ್ಸಾಹಧನ ಅಂತ ಏನಿದೆ ಅದೆಲ್ಲವೂ ಕೂಡ ಒಂದು ಏನು ಡಾಟಾ ಎಂಟ್ರಿ ಮೂಲಕ ಅಂದ್ರೆ ಎಂಟ್ರಿ ಮಾಡಿಯೇ ತಗೋಬೇಕು. ಅಂದ್ರೆ ಅದು ಇದಕ್ಕೆ ಲಿಂಕ್ ಆಗಿರುವ ಕಾರಣ, RCH ಪೋರ್ಟಲ್ಗೆ ಲಿಂಕ್ ಆಗಿರುವ ಕಾರಣ ಎಂಟ್ರಿ ಮಾಡಿದಷ್ಟು ಅವರಿಗೆ ದುಡ್ಡು ಬರ್ತಾ ಇಲ್ಲ. ಅವರಿಗೆ ಗೊತ್ತಿರುತ್ತಲ್ವಾ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರುವ ಕೆಲಸ ಯಾವ್ದು ಅಂತ ಹೇಳಿ. ಹಾಗಾಗಿ ಆ ಕೆಲಸದ ಮಾನದಂಡಕ್ಕೆ ಅನುಗುಣವಾಗಿ ಅವರಿಗೆ ಅಮೌಂಟ್ ಬರ್ತಾ ಇಲ್ಲ. ಓಕೆ ಮೇಡಮ್, ಅದೇ 5,000ನ 8,000ಕ್ಕೆ ಏರಿಕೆ ಮಾಡ್ತೀವಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಅದು ಕೂಡ ಏರಿಕೆ ಆಗಿಲ್ಲ ಅಲ್ಲ ಒಟ್ಟಾರೆ ಅವರು ಹೌದು 8,000 ಅಂದ್ರೆ ನಮ್ಮ ಇದ್ರಲ್ಲಿ 8,000 ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಮಾಡಿಲ್ಲ. ಯಾಕಂದ್ರೆ ಇವಾಗ ಗ್ಯಾರಂಟಿ ಯೋಜನೆ ಅದು ಇದರ ಹಿನ್ನೆಲೆಯಲ್ಲಿ ಅವ್ರು ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಮೋಹನ್ ಸರ್ ಕೇಳಿಸ್ಕೊಂಡ್ರಿ, ಗೌರವಧನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಅದನ್ನು ಕೂಡ ಮಾಡಿಲ್ಲ. ಅದಕ್ಕೆ ಅವರು ಹೇಳುವಂತಹ ಕಾರಣ ನಾವು ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ, ಆದ್ರಿಂದ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಒಂದ್ ಕಡೆ ಗ್ಯಾರಂಟಿಗಳನ್ನು ಕೂಡ ಅವರು ಸಂಪೂರ್ಣವಾಗಿ ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತೊಂದು ಕಡೆ ಈ ರೀತಿಯಾಗಿ ಆಶಾ ಕಾರ್ಯಕರ್ತೆಯರಿಗೂ ಕೂಡ ಎಲ್ಲೋ ಒಂದು ಕಡೆ ಅನ್ಯಾಯವಾಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ಕಾರ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಸಮಾಜದ ಪ್ರತಿಯೊಬ್ಬ ಕಟ್ಟ ಕಡೆ ಮನುಷ್ಯನಿಗೂ ಸಹ ನ್ಯಾಯವನ್ನು ಒದಗಿಸೋದು ಸರ್ಕಾರದ ಜವಾಬ್ದಾರಿಯಾಗಿರ್ತದೆ. ಆದರೆ ಇಲ್ಲಿ ಗ್ಯಾರಂಟಿ ಕೊಟ್ಟು ಸಮಾಜವನ್ನ ಉದ್ಧಾರ ಮಾಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು, ನಾವು ದಲಿತರ ಪರ ಬಡವರ ಪರ ಅಂತ ಘೋಷಣೆ ಮಾಡ್ಕೊಂಡ್ಬಂದು ಸಮಾಜದಲ್ಲಿರುವ ಕಟ್ಟ ಕಡೆನು ಮೇಲೆತ್ತೀವಿ, ಎಲ್ರು ಸಮಾನತೆ ತರ್ತೀವಿ ಅಂತ ಏನು ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾ ಅಧಿಕಾರಕ್ಕೆ ಏರಿದ್ರು. ಅಧಿಕಾರಕ್ಕೆ ಏರಿದ ಮೇಲೆ ಬಡವ್ರನ್ನೂ ಗಮನಿಸಿಲ್ಲ, ದೀನ ದಲಿತರನ್ನು ಗಮನಿಸ್ತಿಲ್ಲ, ಯಾರನ್ನೂ ಕಲ್ಸಿಲ್ಲ. ನಿಮ್ಗಾಗ್ಲೇ ಹೇಳ್ದಂಗೆ ಸರ್ಕಾರದಲ್ಲಿ ಪ್ರತಿ ವರ್ಷ ನಿಗದಿ ಆಗ್ಬೇಕಿದೆ ಅಂತ SC STP ಹಣವನ್ನು ಸಹ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದ ಹಣನೂ ಸಹ ನೇರವಾಗಿ ಇವರ ಜೋಬುಗಳಿಗೆ ತುಂಬಿಸ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಆ ನಿಗದಿಯಾಗಿದ್ದಂತ ಹಣನಾದ್ರೂ ಸಮಾಜಕ್ಕೆ ಕೊಟ್ಟಿದ್ರೆ ಅಷ್ಟು ಜನಕ್ಕೆ ಸೌಲಭ್ಯಗಳು ದೊರಕೋದು. ST ನಿಗಮದ ಹಣ ಯಾರಿಗೆ ತಲುಪಬೇಕಿತ್ತು? ಯಾವುದೋ ಒಂದು ಬಡವರಿಗೆ ಮನೆ ಕಟ್ಟಲಿಕ್ಕೆ, ವ್ಯಾಪಾರ ಮಾಡ್ಲಿಕ್ಕೆ, ಉದ್ಯೋಗ ಮಾಡ್ಲಿಕ್ಕೆ, ಅಥವಾ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಸಾಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ST ನಿಗಮದ ಹಣ ಇರೋದು. ಆದ್ರೆ
ಇದು ಯಾವುದನ್ನೂ ಮಾಡದೇನೆ ನೇರವಾಗಿ ಇವರ ಖಾತೆಗಳಿಗೆ ಇಲ್ಲಿಂದ ಬೆಂಗಳೂರಿನಿಂದ ಹೈದರಾಬಾದಿನಿಂದ ವಾಪಸ್ಸು ಬೆಂಗಳೂರಿನ ವಿವಿಧ ಬ್ಯಾಂಕ್ಗಳಿಗೆ ವೈನ್ ಸ್ಟೋರ್ಗಳಿಗೆ ಹಣ ತಲುಪಿರೋದು ನೋಡಿದ್ಯಾ ಹೊರತು ಯಾವುದೇ ಬಡವರ ಮನೆಯಲ್ಲೇ ತಲುಪಿಲ್ಲ ಈ ಹಣ. ಅದೇ ರೀತಿ ಈ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅದು ಸುಲಭದಲ್ಲಿ ಪರಿಹಾರ ಮಾಡುವಂತ ದುಡ್ಡು. ಇವ್ರು ಹೇಳ್ದಂಗೆ 40,000 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಜನಸಂಖ್ಯೆ ಇದ್ದಂತ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣವನ್ನು ನೋಡ್ಕೊಳ್ಳುವಂತ ಈ 42,000 ಜನ ಅಂಗನವಾಡಿ ಕಾರ್ಯಕರ್ತೆಯರನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕಾದ್ದು ಸರ್ಕಾರದ ಕೆಲಸ ಅಲ್ವಾ? ಇವ್ರು 3 ಕೋಟಿ ಜನದ್ದು ಯೋಗಕ್ಷೇಮವನ್ನು ಗಮನಿಸುವ 42,000 ಜನದ ಯೋಗಕ್ಷೇಮನ ಇವ್ರು ಸರ್ಕಾರ ನೋಡ್ಕೊಳ್ಳಲ್ಲ ಅಂದ್ರೆ ಅದಕ್ಕೆ ನಾವ್ ಏನಂತ ಹೇಳೋಣ? ಅದಕ್ಕೆ ಹೊಸ ಪದಗಳನ್ನ ಹುಡುಕಬೇಕಾಗ್ತದೆ ಈಗ. ಈ ರೀತಿ ಎಲ್ಲ ನಿಲುವಿನಲ್ಲೂ ಮತ್ತೆ ಸರ್ಕಾರದ ಗ್ಯಾರಂಟಿಗಳು, ಇದು ನಿರುದ್ಯೋಗಿಗಳ ಯುವಕರಿಗೆ ಭತ್ಯೆ ಕೊಡ್ತೀವಿ ಅಂದ್ರು, ಅದನ್ನು ಇದುವರೆಗೂ ಕೊಟ್ಟಿಲ್ಲ. ಕರೆಂಟ್ ಮಾತ್ರ ಒಂದು ಕೊಡ್ತಿದಾರೆ, ಅದ್ರಲ್ಲೂ ಸಹ ಕರೆಂಟ್ ನಾವು ಫ್ರೀ ಕೊಡ್ತೀವಿ ಅನ್ಬಿಟ್ಟು ಎಷ್ಟೋ ಹಳ್ಳಿಗಳಲ್ಲಿ ಇದುವರೆಗೂ ದಿನದಲ್ಲಿ 8 ಗಂಟೆ ಕಾಲ ಕರೆಂಟ್ ಕೊಡ್ತಾ ಇಲ್ಲ. ಈ ರೀತಿ ಪ್ರತಿಯೊಂದು ರಂಗದಲ್ಲೂ ಈ ಸರ್ಕಾರ ವಿಫಲವಾಗಿದೆ. ಓಕೆ ಮೋಹನ್ ಸರ್, ಇನ್ನು ಸಂಧ್ಯಾ ಮ್ಯಾಮ್, ಈಗ ಒಂದಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ. ಸರ್ಕಾರ ಇನ್ನು ಯಾವುದೇ ರೀತಿಯಾಗಿ ನಮಗೆ ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸಿಲ್ಲ ಅಂತ. ಆದ್ರೆ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ನಿಮ್ಮ ಸಂಘಟನೆಯಿಂದ ಇರ್ಬೋದು ಅಥವಾ ಆಶಾ ಕಾರ್ಯಕರ್ತರು ಎಲ್ಲರೂ ಸೇರಿ? ಅದೇ ಪ್ರಮುಖವಾಗಿ ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸ್ಬೇಕು. ಇಲ್ಲ ಅಲ್ಲಿಯವರೆಗೆ ಅವರನ್ನು ಕಾರ್ಮಿಕರು ಅಂತಾದ್ರೂ ಪರಿಗಣಿಸ್ಬೇಕು. ಹಂಗ್ ಪರಿಗಣಿಸಿ ಅವರಿಗೆ ಶಾಸನಬದ್ಧ ಸೌಲಭ್ಯಗಳನ್ನೆಲ್ಲ ಒದಗಿಸ್ಬೇಕಾಗತ್ತೆ. ಹಾಗೆ ಅವರಿಗೊಂದು ಸಾಮಾಜಿಕ ಭದ್ರತೆಯನ್ನು ಕೂಡ ನೀಡಬೇಕು. ಹಾಗೆ ಏನು ಸಾರ್ವಜನಿಕ ಆರೋಗ್ಯವನ್ನು ಬಲಪಡಿಸೋದಕ್ಕೆ ಅಗತ್ಯವಾದ ಬಜೆಟ್ ಅನ್ನು ಕೂಡ ಒದಗಿಸ್ಬೇಕು. ಹಾಗೆ ಆಶಾ ಕಾರ್ಯಕರ್ತೆಯರಿಗೆ 15,000 ಪ್ರೋತ್ಸಾಹಧನ ನೀಡಬೇಕು. ಅವರದ್ದಲ್ಲದೆ ಇರುವಂತ ಕೆಲಸಗಳನ್ನು ಬಿಟ್ಟಿಯಾಗಿ ಅವ್ರ ಮೂಲಕ ಮಾಡಿಸ್ಬಾರ್ದು. ಆಮೇಲೆ ಮೊಬೈಲ್ ಮೂಲಕ ಅಂದ್ರೆ ಮೊಬೈಲ್ ಆಧಾರದ ಅವರನ್ನು ಎಲ್ಲ ಡಾಟಾ ಎಂಟ್ರಿ ಮಾಡಿಸುವಂತದ್ದು, ಅಂದ್ರೆ ಸರ್ವೆ ಮಾಡಿಸುವಂತದ್ದು ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಇದರ ಮೂಲಕ ಒತ್ತಡ ಹಾಕಿ ಮಾಡಿಸ್ತಾ ಇದ್ದಾರೆ. ಹಾಗೆ ನಗರ ಆಶಾ ಕಾರ್ಯಕರ್ತೆಯರಿಗೂ ಕೂಡ ಅವರ ಗೌರವಧನವನ್ನು ಹೆಚ್ಚಿಸ್ಬೇಕು. ನಿವೃತ್ತಿ ಆದ್ಮೇಲೆ ಪಶ್ಚಿಮ ಬಂಗಾಳದಲ್ಲಿ 3 ಲಕ್ಷ ಇಡಿಗಂಟು ನೀಡಿದ್ದಾರೆ. ಅಲ್ಲಿ ಇದನ್ನು 3 ಲಕ್ಷ ಇದ್ದದನ್ನು ಈ ವರ್ಷ 5 ಲಕ್ಷಕ್ಕೆ ಏರಿಸಿದ್ದಾರೆ ಇಡಿಗಂಟನ್ನು ಪಶ್ಚಿಮ ಬಂಗಾಳದಲ್ಲಿ. ಅದೇ ಮಾದರಿಯಲ್ಲಿ ಆಶಾ ಕಾರ್ಯಕರ್ತೆಯರಿಗೂ ಕೂಡ 5 ಲಕ್ಷ ಇಡಿಗಂಟನ್ನು ನೀಡಬೇಕು. ಈ ರೀತಿ ಆಮೇಲೆ ಅವರಿಗೆ ಏನು ಪಿಂಚಣಿನೂ ಕೂಡ ನೀಡಬೇಕಾಗತ್ತೆ. ಈ ರೀತಿ ಬೇರೆ ಬೇರೆ ಅವ್ರು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಇದಕ್ಕೆ ಪೂರಕವಾಗಿ ನಾವೆಲ್ಲಾ ಕಡೆಗಳಲ್ಲೂ ಕೂಡ ಸಮ್ಮೇಳನಗಳನ್ನು ಸಂಘಟಿಸ್ತಾ ಇದೀವಿ. ಈ ಸಮ್ಮೇಳನಗಳಲ್ಲಿ ಅವರ ಬೇಡಿಕೆಗಳು ಏನಿದೆ ಅದನ್ನು ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀವಿ. ಅಂದ್ರೆ ಆಶಾ ಕಾರ್ಯಕರ್ತೆಯರನ್ನು ಈ ರೀತಿ ಪರಿಗಣಿಸಿ ಅಂತ ಹೇಳಿ ಇದರ ಮೂಲಕ ನಾವು ಎಲ್ಲಾ ಒಂದು ಜನಗಳ ಅವರ ಒಂದು ಅಭಿಪ್ರಾಯನೂ ಕೂಡ ಇದು ಮೂಡೋದಕ್ಕೆ ಕಾರಣ ಆಗತ್ತೆ. ಆಮೇಲೆ ಏನು ಅವರು 2 ಗಂಟೆಗಳ ಕಾಲ ಕೆಲಸ ಅಂತ ಹೇಳಿ ಅವರಿಗೆ 8 ಗಂಟೆಗಳ ಕಾಲಕ್ಕಿಂತಲೂ ಹೆಚ್ಚು ಕೆಲಸ ಆಗಿದೆ. ಈ ರೀತಿ ಒಂದು ಒತ್ತಡ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದನ್ನು ಬಗೆಹರಿಸ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ನಮ್ಮ ಸಮ್ಮೇಳನಗಳ ಮೂಲಕ ಈ ಒಂದು ಆಳುವ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದೀವಿ. ಮೇಡಮ್, ನೀವ್ ಹೇಳ್ತಾ ಇದ್ರು ಒತ್ತಡ ಹಾಕ್ತಾ ಇದ್ವಿ ನಾವು ಅಂತ. ಬಟ್ ಈಗ ನೀವು ಲಾಸ್ಟ್ ಟೈಮ್ ಏನು ಪ್ರತಿಭಟನೆ ಮಾಡಿದ್ರಿ, ಪ್ರತಿಭಟನೆ ಮಾಡಿದ್ಮೇಲೆ ಅವರು ಸ್ವಲ್ಪ ಮಣಿದ್ರು ನಿಮ್ಮ ಪ್ರತಿಭಟನೆಯ ಒತ್ತಡಕ್ಕೆ. ಆದ್ರೆ ಈ ರೀತಿಯಾಗಿ ಒತ್ತಡವನ್ನ ಹಾಕೋದು ನೆಕ್ಸ್ಟ್ ಏನಾದ್ರು ಮತ್ತೆ ಪ್ರತಿಭಟನೆ ಏನಾದ್ರು ಮಾಡ್ಬೇಕು ಅಂತ ಇದ್ದೀರಾ? ನಿಮ್ಮ ಎಲ್ಲಾ ಏನು 42,000 ಕಾರ್ಯಕರ್ತೆಯರು ಇದ್ದಾರೆ ಅಂತ ಹೇಳಿದ್ರಿ, ನೀವು ಎಲ್ರೂ ಒಟ್ಟಿಗೆ ಸೇರಿ ಸರ್ಕಾರಕ್ಕೆ ಮತ್ತೊಮ್ಮೆ ಏನಾದ್ರು ಬಿಸಿ ಮುಟ್ಟಿಸುವಂತ ಕೆಲ್ಸಕ್ಕೆ ಏನಾದ್ರು ಮುಂದಾಗ್ತೀರಾ? ರಾಜ್ಯದಾದ್ಯಂತ ಪ್ರತಿ ತಾಲೂಕುಗಳಲ್ಲಿ ಈ ಎಲ್ಲಾ ಬೇಡಿಕೆಗಳ ಹಿನ್ನೆಲೆಯಲ್ಲಿ ಅಲ್ಲಿ ಹೋರಾಟಗಳು ಅಂದ್ರೆ ಚಳುವಳಿಗಳಾಗ್ಲಿ ಅಥವಾ ಈ ರೀತಿ ಸಮ್ಮೇಳನಗಳಾಗ್ಲಿ ನಡೀತಾ ಇದೆ. ಇದು ಒಂದು ಇನ್ನಷ್ಟು ಸಂಘಟನೆ ಬಲಗೊಳ್ಳೋದ್ರ ಒಂದು ಸೂಚಕ. ಹಾಗೆಯೇ ನಮ್ಮ ವಿಚಾರಗಳನ್ನು ಕೂಡ ನಾವು ಈ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದೀವಿ. ಅಲ್ಲಿಯ ಸ್ಥಳೀಯವಾದ ಸಮಸ್ಯೆಗೆ ಸಂಬಂಧಿಸಿರ್ಬೋದು ಈ ತರದ್ದೆಲ್ಲವೂ. ಓಕೆ ಮ್ಯಾಮ್, ಇನ್ನು ಮೋಹನ್ ಸರ್, ಕೊನೆಯದಾಗಿ ನೀವೇನು ಹೇಳ್ತೀರಾ? ಕೇಳಿದ್ರಿ
ಒಂದು ಕಡೆ ಗ್ಯಾರಂಟಿಗಳ ಸಮಸ್ಯೆ, ಇನ್ನೊಂದು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಆಶಾ ಕಾರ್ಯಕರ್ತೆಯರಿರ್ಬೋದು, ಬಿಸಿ ಊಟ ಕಾರ್ಯಕರ್ತೆಯರಿರ್ಬೋದು, ಸಹಾಯಕಿಯರಿರ್ಬೋದು, ಎಲ್ರಿಗೂ ಕೂಡ ಈ ಸಮಸ್ಯೆಗಳು ಕಾಡ್ತಾ ಇದೆ. ಸಮಸ್ಯೆಗಳಿಗೆ ಪರಿಹಾರವಂತ ಸರ್ಕಾರ ಕೊಡ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ? ನೋಡಿ, ಹೇಳಿದಂತೆ ನಡೆಯೋದೇ ಇರೋಂತ ಸರ್ಕಾರ ಇದು ಅಂತ ಹೇಳಲಿಕ್ಕೆ ಈಗ ತಾನೇ ಬಂದಿರತಕ್ಕಂತ ಒಂದು ಸಣ್ಣ ನ್ಯೂಸು. ನಿನ್ನೆ ತಾನೇ ಪ್ರೈವೇಟ್ಸ್ ಅಲ್ಲಿ ಕನ್ನಡಿಗರಿಗೆ ಉದ್ಯೋಗನ ಮೀಸಲಾತಿ ಮಾಡ್ತೀವಿ ಅಂತ ರಾಮಯ್ಯನವರು ಹೇಳಿದರು. ಅದನ್ನ ಹಳೆ ಟ್ವಿಟರ್ ಖಾತೆನಲ್ಲಿ ನಿನ್ನೆ ಪೋಸ್ಟ್ ಮಾಡಿದ್ರು. ಆದ್ರೆ ಈಗ ಆ ಪೋಸ್ಟ್ ನ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಇವ್ರು ಹೇಳದಂತ ಯಾವುದನ್ನೂ ನಡೆಯಲ್ಲ ಅನ್ನೋದಕ್ಕೆ ನಿನ್ನೆ ಹೇಳಿದ್ದಾರೆ, ಮೀಸಲಾತಿನ ಕನ್ನಡಿಗರಿಗೆ ಪ್ರೈವೇಟ್ ಸೆಕ್ಟರ್ ನಲ್ಲೂ ಕೊಡ್ತೀವಿ ಅಂತ. ಆದ್ರೆ ಅದು ಹಾಕಿದಂತ ಪೋಸ್ಟ್ ನ ಈಗ ಎಕ್ಸ್ ಖಾತೆನಲ್ಲಿ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಅದು ನಿನ್ನೆ ಘೋಷಣೆ ಮಾಡಿದ್ದು ಇವತ್ತು ಡಿಲೀಟ್ ಆಗೋಯ್ತು. ಈ ರೀತಿ ಯಾವುದನ್ನೂ ಸಹ ಹೇಳಿದ್ದನ್ನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದು ಅತಿ ತಾಜಾ ಉದಾಹರಣೆ. ಈಗ 2 ನಿಮಿಷದ ಮುಂಚೆ ಆಗಿರ್ತಕ್ಕಂಥ ಘಟನೆ ಇದು. ಇದಕ್ಕಿಂತ ಬೇರೆ ಉದಾಹರಣೆನ ನಾನು ಕೊಡ್ಲಿಕ್ಕೆ ಇನ್ನೇನು ಇಲ್ಲ ನನ್ನ ಹತ್ರ. 2 ನಿಮಿಷದ ಮುಂಚೆ ಉದಾಹರಣೆನ ಕೊಟ್ಟಿದ್ದೀನಿ. ಹೇಳಿದ್ದೀನಿ, ಯಾವುದನ್ನೂ ಮಾಡ್ದೇನೆ ತಮಗೆ ಇಷ್ಟ ಬಂದಂತೆ ಹಣವನ್ನ ದೋಚುವುದನ್ನ ಬಿಟ್ಟು ಬೇರೆ ಏನೇನೂ ಮಾಡದೇ ಇರತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಈ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇನ್ನು ಸಂಧ್ಯಾ ಮ್ಯಾಮ್, ನೀವು ಕೊನೆಯದಾಗಿ ಏನ್ ಹೇಳ್ತೀರಾ? ಅಂದ್ರೆ ಈ ಎಲ್ಲ ಇದುವರೆಗೂ ಕೂಡ ಆಳ್ವಿಕೆ ನಡೆಸಿದ ಎಲ್ಲಾ ಬಂಡವಾಳಶಾಹಿ ಪಕ್ಷಗಳು, ಅಂದ್ರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ಲಿ ಅವರು ಬಂಡವಾಳಶಾಹಿಗಳ ಪರವಾದಂತ ನೀತಿಗಳು ತಂದಿರುವಂತದ್ದು. ಇಡೀ ದೇಶದಾದ್ಯಂತ ಈ ಸ್ಕೀಮ್ ನೌಕರರು, ಅಂದ್ರೆ ಆಶಾ ಇರ್ಬೋದು, ಅಂಗನವಾಡಿ ಇರ್ಬೋದು, ಬಿಸಿಯೂಟ ಇರ್ಬೋದು, ಅಥವಾ ಈಗ ಹೊಸದಾಗಿ ಬಂದಿರುವ NRLM ಯೋಜನೆ ಕೆಳಗಡೆ ಇರ್ಬೋದು, ಇದೆಲ್ಲ ಒಂದು ಅಂದ್ರೆ ಅತ್ಯಂತ ಹೀನಾಯ ಸ್ಥಿತಿಗೆ ತಳ್ಳುವಂತ ಯೋಜನೆ. ಅದರಲ್ಲಿ ಒಂದು ಯಾರನ್ನೇ ಆಗ್ಲಿ ಈ ಹೆಣ್ಮಕ್ಳನ್ನು ಕಾರ್ಮಿಕರು ಅಂತ ಪರಿಗಣಿಸಲ್ಲ. ಹಾಗೆ ಕನಿಷ್ಠ ವರ್ಕಿಂಗ್ ಅವರ್ಸ್ ಅಂತ ಇಲ್ಲ, ಅವರಿಗೆ ಒಂದು ಕನಿಷ್ಠ ಸಂಬಳ ಅಂತ ಇಲ್ಲ. ಹಾಗಾಗಿ ಈ ಮೋಸದ ಯೋಜನೆಯ ವಿರುದ್ಧ ಹೆಚ್ಚೆಚ್ಚು ಸಂಘಟಿತರಾಗಿ, ಹೆಚ್ಚೆಚ್ಚು ಒಗ್ಗಟ್ಟಾಗಿ ಹೋರಾಡುವುದೊಂದೇ ಪರಿಹಾರವೇ ವಿನಃ ಇನ್ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಭಾವಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಬಿಸಿಯೂಟದ್ದು ಕೂಡ 22 ವರ್ಷದಿಂದ ನೋಡಿದೀವಿ, ಅಂಗನವಾಡಿದು ನೋಡಿದೀವಿ, ಅಥವಾ ಈಗ ಆಶಾ ಕಾರ್ಯಕರ್ತೆಯರದ್ದು ಕೂಡ 15 ವರ್ಷದಿಂದ ನೋಡಿದೀವಿ. ಇದೊಂದು ವಂಚಿಸುವಂತ, ಕಾರ್ಮಿಕರನ್ನು ವಂಚಿಸುವಂತ ಯೋಜನೆ. ಹಾಗಾಗಿ ಏನು ಈ ಒಂದು ಜಾಗತೀಕರಣ ನೀತಿಯ ಹಿನ್ನೆಲೆಯಲ್ಲಿ, ಹಾಗೆ ಇದೊಂದು ಸ್ಕೀಮ್ ಅಂತ ಹೇಳಿದ್ರೆ ಇದು ಪಕ್ಕ ಒಂದು ಬಂಡವಾಳಶಾಹಿ ಪರ ಇರುವಂತ ಸ್ಕೀಮಿ ಯೋಜನೆ ಅಂತ ಹೇಳ್ಬೋದು. ಓಕೆ ಓಕೆ, ಧನ್ಯವಾದ ಮೇಡಮ್. ನಮ್ಮ ಐಡನ್ಸ್ ನ್ಯೂಸ್ ನಲ್ಲಿ ಇಷ್ಟೊತ್ತು ಮಾತಾಡಿದಕ್ಕೆ ಮೋಹನ್ ಸರ್ ಅಂಡ್ ಸಂಧ್ಯಾ ಮೇಡಮ್ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು ಮೇಡಮ್, ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಕೆ, ಧನ್ಯವಾದ ಸರ್, ಧನ್ಯವಾದ ಮೇಡಮ್. ಏನು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಆಶಾ ಕಾರ್ಯಕರ್ತೆಯರಿರ್ಬೋದು, ಬಿಸಿ ಊಟ ಕಾರ್ಯಕರ್ತೆಯರಿರ್ಬೋದು, ಎಲ್ರಿಗೂ ಕೂಡ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಆಶ್ವಾಸನೆಗಳಾಗೆ ಉಳಿದಿದೆ. ಮತ್ತೊಂದು ಕಡೆ ಗ್ಯಾರಂಟಿಗಳು ಏನನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ಬಂದಂತಹ ಗ್ಯಾರಂಟಿಗಳು 3 ತಿಂಗಳು ಬಂದಿರ್ಬೋದು ಅಷ್ಟೇ. ಅದಾದ್ಮೇಲೆ ಜನಗಳಿಗೆ ತಲುಪ್ತಾ ಇಲ್ಲ ಅನ್ನೋದು ಎಲ್ಲಾ ಕಡೆ ಆಗ್ತಾ ಇರುವಂತಹ ಚರ್ಚೆ. ಹಂಗಾದ್ರೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟ ಕಾರ್ಯಕರ್ತೆಯರು ಏನಿದ್ದಾರೆ, ಇವ್ರುಗಳ ಆಶ್ವಾಸನೆಗಳನ್ನೆಲ್ಲ ಸರ್ಕಾರ ಯಾವಾಗ ಈಡೇರಿಸುತ್ತೆ? ಅವರು ಪ್ರತಿನಿತ್ಯ ಪ್ರತಿಭಟಿಸ್ತಾ ಇದ್ದಾರೆ, ಪ್ರತಿನಿತ್ಯ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೆ ಹಾಗಾದ್ರೆ? ಇನ್ನು ಮತ್ತೊಂದು ಕಡೆ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು ಯಾವ ಮಟ್ಟಕ್ಕೆ ನಡೀತಾ ಇದೆ? ಇನ್ನು 4 ವರ್ಷ ಸರ್ಕಾರ ನಡೆಸಬೇಕು, ಆಡಳಿತ ನಡೆಸಬೇಕು. ಈಗ ಇನ್ನು 1 ವರ್ಷಕ್ಕೆ ಈ ರೀತಿಯಾಗಿ ಕಳೆದ 6 ತಿಂಗಳುಗಳಿಂದ ನಮ್ಗೆ ದುಡ್ಡು ಬಂದಿಲ್ಲ, 3 ತಿಂಗಳುಗಳಿಂದ ಬಂದಿಲ್ಲ, 4 ತಿಂಗಳುಗಳಿಂದ ಬಂದಿಲ್ಲ ಅಂತ ಜನ ಸಾಕಷ್ಟು ಹೇಳ್ತಾ ಇದ್ದಾರೆ, ಅಲ್ದಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಕರೆಕ್ಟ್ ಆಗಿ ಸರ್ಕಾರ ಕೊಡ್ತಾ ಇರುವಂತಹ ಗ್ಯಾರಂಟಿಗಳು ತಲುಪ್ತಾ ಇಲ್ಲ. ಇದ್ರ ಉದ್ದೇಶವೇನು, ಇದ್ರ ಕಾರಣವೇನು, ಎಲ್ಲವನ್ನು ಕೂಡ ನಾವ್ ಇಷ್ಟೊತ್ತು ಮಾತಾಡ್ದು ನೋಡೋಣ. ಇನ್ನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇದ್ರ ಬಗ್ಗೆ ಒಂದಷ್ಟು ಮಾತಿದೆ, ಕೇಳಿಸ್ಕೊಂಬನ್ನಿ. 1-2 ಬೈಟ್ಗಳಿದೆ. ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು, ಗ್ಯಾರಂಟಿಗಳು, 5 ಗ್ಯಾರಂಟಿಗಳನ್ನು ಕೂಡ ಇವತ್ತೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಪ್ಪಿಗೆಯನ್ನ ಕೊಡೋದ್ರ ಮೂಲಕ ಆದೇಶವನ್ನು ಹೊರಡಿಸಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಕನ್ನಡ ನಾಡಿನ ಎಲ್ಲ ಜನರಿಗೆ ನಮ್ಮ ಹೊಸ ಸರ್ಕಾರ ಕೊಡ್ತಕ್ಕಂಥ
ಭರವಸೆ ವಾಗ್ದಾನ, ಈ ವಾಗ್ದಾನವನ್ನ ಈಡೇರಿಸೇ ತೀರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇತರ ಎಲ್ಲ ಭರವಸೆಗಳನ್ನು ಕೂಡ 5 ವರ್ಷಗಳಲ್ಲಿ ಪೂರೈಸತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಹಿಂದೆ ನುಡಿದಂತೆ ನಡೆದಿದ್ದೇವೆ, ಮುಂದೆನೂ ಕೂಡ ನುಡಿದಂತೆ ನಡೆಯುತ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಜನರು ಬದಲಾವಣೆ ಗೊತ್ತಾ? ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಕಳಿಸಿದ್ರು, ಖರ್ಗೆ ಸಾಹೇಬ್ರು ಕಳಿಸಿದ್ರು. ಆ ಹೆಣ್ಮಕ್ಳು ನೋಗೋಸ್ಕರ ಗೃಹಲಕ್ಷ್ಮಿ ಆ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ಪ್ರತಿ ತಿಂಗಳಿಗೆ ನೇರವಾಗಿ ಆ ಹೆಣ್ಮಕ್ಳು ಮನೆಯ ಯಜಮಾಂತಿಗೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗಲ್ಲ, ಹೆಣ್ಮಕ್ಳ ಅಕೌಂಟು. ತಾಯಿ ಗ್ಯಾರಂಟಿ ಕಾರ್ಡ್ ಬಂತ ಗ್ಯಾರಂಟಿ ಕಾರ್ಡು. ಆಮೇಲೆ ನಿಮ್ಮ ಅಕೌಂಟ್ ಮಾಡಿ ಅವ್ರು ಮೋಸ ಮಾಡಕ್ ಹೋಗ್ಬೇಡಿ. ಆಮೇಲೆ ನಿಮ್ ದುಡ್ಡು ಬಂದ್ರೆ ಆಮೇಲೆ ಯಾವ್ದೋ ಅಂಗಡಿಗೆ ಹೊಂಟೋಯ್ತೀರಿ ನೀವು. ಅವೆಲ್ಲ ಇಲ್ಲ. ಅಮ್ಮ ತಾಯಿ ನಿಮ್ಮ ಅಕೌಂಟ್ಗ ದುಡ್ಡು ಗಮನದಲ್ಲಿ ಇಟ್ಕೊಳ್ಳಿ. ಅದಲ್ಲದೆ ಮೊನ್ನೆ ರಾಹುಲ್ ಗಾಂಧಿ ಅವರು ಮಂಗಳೂರು ಬಂದಿದ್ರು, ನಿಮ್ ಪಕ್ಕದ ಕ್ಷೇತ್ರಕ್ಕೆ ಬಂದಿದ್ರು. ಹೇಳಿದ್ರು ಡಿಕೆ ಬೆರಳು 5 ಬೆರಳಿದೆ, 4 ಹೇಳಿದೀವಿ, ಯುವಕರು ಕೊಟ್ಟಿದ್ದೀವಿ, ಯುವಕರು 3,000 ಅಂತ ಹೇಳ್ಬಿಟ್ಟಿದೀವಿ. ಪಾಪ ಉದ್ಯೋಗ ಇಲ್ಲದೆ ಹೋದವ್ರಿಗೆ, ಗ್ರಾಜುಯೇಟ್ಗೆ, ಡಿಪ್ಲೊಮಾ ಅವ್ರಿಗೆ 1,500. ಅದಾದ್ಮೇಲೆ ಅಕ್ಕಿ, ಅನ್ನಭಾಗ್ಯ ಯಾರು ಹೊಸ್ಕೊಂಡಿರಬಾರದು. ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ರವರು ಆಹಾರ ಭದ್ರತೆ ಕಾಯ್ದೆ ತಂದ್ರು. ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು ನಾನು 25 ಕೊಡ್ತೀನಿ, ನೀನ್ 3 ಕೊಡೋ, ಅನ್ನಭಾಗ್ಯ ಫ್ರೀ ಅಂತ ಹೇಳಿದ್ರು. ಈಗ ತೀರ್ಮಾನ ಮಾಡಿದ್ದೀವಿ 10 kg ಅಕ್ಕಿ ಎಲ್ಲರಿಗೂ ಅಂತ. ಅದಾದ್ಮೇಲೆ 200 ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ, 10 kg ನಿಶ್ಚಿತ, ಯುವಕರಿಗೆ 3,000